ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಗೊತ್ತಿಲ್ಲ. ಎಕ್ಸ್ಪೈರ್ ಯಾವಾಗುತ್ತೆ? 27ಗೆ. ಇವಾಗೇನಾರ ನೀವು ಕೇಳಿದ್ರೆ ನನ್ನ ವರ್ಷನ್ ಬೇರೆ ಆನ್ಸರು, ಇದಕ್ಕೆ ಹಿಂದೆ ಕೇಳಿದರೆ ಬೇರೆ ಥರ ಇರ್ತಾಯಿತ್ತು. ಇವಾಗ ಜಸ್ಟ್ ನನ್ನ ಮೈಂಡಿಗೆ ಆ್ಯಕ್ಟಿವಿಟಿ ಕೊಟ್ಟು ನಾನು ಪ್ರತಿಯೊಂದು ನನ್ನ ಬಗ್ಗೆ ನಾನು ಬೇಸಿಕ್ಕಾಗಿ ಗೊತ್ತಿರಬೇಕು ಅನ್ನೋದು, ಎಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಅಂತ ಅನಲೈಸ್ ಮಾಡ್ಕೊಳ್ಳೋಕ್ಕೆ. ಏನೋ ಎಮರ್ಜೆನ್ಸಿಗೆ ಹೋದ್ರಿ, ಬ್ಯಾಟ್ರಿ ಚಾರ್ಜ್ ಡಿಸ್ಚಾರ್ಜ್ ಆಗೋಗಿದೆ, ಪೂರ್ತಿ ಡೆಡ್ ಆಗೋಗಿದೆ. ಅಲ್ಲಿ ನೀವು ಆಧಾರ್ ಕಾರ್ಡ್ ಹೇಳಬೇಕು. ನನ್ನ ಮಾಹಿತಿಯನ್ನು ಬೇರೆಯವ್ರು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವಾ ಅಥವಾ ಇಟ್ಕೋಬೇಕಾ? ಫೋನಲ್ಲಿ ಕಳೆದೋದ್ರು ಇಲ್ಲಿ ಕಳೆದೋಗಲ್ಲ, ಡೈರಿಲಿ ಕಳೆದೋದ್ರು ಇಲ್ಲಿ ಕಳೆದೋಗಲ್ಲ. ಪ್ರತಿದಿನ ಬೆಳಗ್ಗೆ ಒಂದು ಎನರ್ಜಿ ಡೋಸ್ ಆಗಿ ವರ್ಕ್ ಮಾಡ್ತಾ ಇರುವಂತಹ ಅದ್ಭುತವಾದ ಕಾನ್ಸೆಪ್ಟ್ ನಮ್ಮ GSS ಮಾಧ್ಯಮದ ಆಡಿಯನ್ಸ್ಗೆ ಅಂದರೆ ದಟ್ ಈಸ್ 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಬೈ ಯೋಗಾತ್ಮ ಶ್ರೀಹರಿ ಅವರು. ಅದರ ಅಡ್ವಾನ್ಸ್ಡ್ ಸೀರೀಸ್ನ ನಾವು ಮಾತಾಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಿದೆ, ನಮ್ಮ ಮೈಂಡ್ಗೆ, ನಮ್ಮ ಥಾಟ್ಗೆ ಏನು ಕೆಲಸ ಕೊಡ್ತಾರೆ ಅವ್ರನ್ನೇ ಕೇಳೋಣ. ನಮಸ್ಕಾರ. ನಂಗೆ ಹಾಯ್ ಹೇಳೋಕ್ಕೆ ಭಯ ಆಗುತ್ತೆ. ಯಾರೋ ಹೇಳಿದಾರಲ್ಲ, ಏನು ಮೇಡಮ್ ಹಾಯ್ ಹೇಳ್ತೀರಾ? ಅದು ತುಂಬ ಗೌರವದಿಂದಾನೇ ಪ್ರೀತಿಯಿಂದಾನೇ ಹಾಯ್ ಹೇಳೋದು. ಹಾಯ್ ಅನ್ನೋದು ಮೇ ಬಿ ಇಂಗ್ಲೀಷಲ್ಲಿ ಹೇಳೋದು ಅದು ಇಷ್ಟ ಆಗ್ತಿಲ್ಲ ಅನಿಸುತ್ತೆ. ಎಸ್. ಸೊ ನನಗೊಂದು ಆ್ಯಕ್ಟಿವಿಟಿ ಕೊಟ್ಟರು, ಹೇಗೆ ಸ್ವಲ್ಪ ಅಲೈನ್ ಮಾಡ್ಕೋಬೇಕು ನೀವು ಅಂತ ಹೇಳಿ ಅಲ್ವಾ? ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಆನ್ ಅಡ್ವಾನ್ಸ್ಡ್ 4M. ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ KYC ಅಂತ ಇದೆ, ಗೊತ್ತಾ? ಏನು ಹೇಳಿದ್ರು? ನೋ ಯುವರ್ ಕಸ್ಟಮರ್. ನಂದೊಂದು ಕಾನ್ಸೆಪ್ಟ್ ಇದೆ, KYS ಅಂತ. ನೋ ಯೋರ್ ಸೆಲ್ಫ್, ಕರೆಕ್ಟಾ? ಓಕೆ. ನಂಗೆ ಪ್ರಶ್ನೆ ಕೇಳಬೇಡಿ, ನಂಗೆ ಗೊತ್ತು ನೀವೇನು ಕೇಳ್ತೀರಾ ಅಂತ. ನಮ್ಮ ಆಡಿಯನ್ಸಿಗೆ ಕೇಳೋಣ ಇಬ್ಬರು ಸೇರಿ. ನಿಮ್ಮ ಬ್ಲಡ್ ಗ್ರೂಪ್ ಹೇಳಬೇಕಾ? ಬಿ ಪಾಸಿಟಿವ್. ಸರಿ. ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್. ಲಾಸ್ಟು 4975 ಅಷ್ಟೇ. ಹಾಂ. ಫಸ್ಟು ಒಂದು 8 ಡಿಜಿಟ್ ಗೊತ್ತಿದೆಯಾ? ಅದೊಂದು ಅರ್ಧ ಗೊತ್ತಿದೆ, ಆದರೆ ಬೇಡ ಅಂತ ಲಾಸ್ಟ್ 4 ಡಿಜಿಟ್ಸ್ ಹೇಳಿದೆ. ಸರಿ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಗೊತ್ತಿಲ್ಲ. ಎಕ್ಸ್ಪೈರ್ ಯಾವಾಗುತ್ತೆ? 27ಗೆ. ನಿಮಗೆ ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ? ಇದೆ. ಯಾವಾಗ ಎಕ್ಸ್ಪೈರ್ ಆಗುತ್ತೆ? ನೆಕ್ಸ್ಟ್ ಜಾನ್ಗೆ. ಡೇಟು ಗೊತ್ತಿಲ್ಲ, 17th 15th ಇರ್ಬೋದು. ನಿಮ್ಮ ಫೋನ್ ನಂಬರ್ ಗೊತ್ತಿದೆ. ಗೊತ್ತಿದೆ. ನೆಕ್ಸ್ಟ್ ವಾಟ್ಸಪ್ಪಲ್ಲಿ ಬರುತ್ತೆ ನಂಗೆ ಆಮೇಲೆ. ಇದೆಲ್ಲ ಸೇರಿದ್ರೆ ದಿಸ್ ಈಸ್ ಕಾಲ್ಡ್ ಎಸ್ ನೋ ಯುವರ್ ಸೆಲ್ಫ್ ಅಂತ. ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಷನ್, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕಡೆ 4 ಡಿಜಿಟ್ ಗೊತ್ತಿದೆಯಾ ಅಥವಾ 16 ಡಿಜಿಟು ಗೊತ್ತಿದೆಯಾ? ಒಂದೆರಡು ಮಿಸ್ ಆಗ್ಬೋದು ಹೇಳುವಾಗ, ತಕ್ಕ ಮಟ್ಟಿಗೆ ಗೊತ್ತಿದೆ. ಯಾಕೆ ಬೇಕಿದು? ಸಮ್ ಎಮರ್ಜೆನ್ಸಿನಲ್ಲಿ ಬೇಕಾಗುತ್ತೆ ಅಂತ. ಯಾವ ಎಮರ್ಜೆನ್ಸಿ? ಯಾಕೆ ಬೇಕಿದು? ಯಾಕೆ ಬೇಕು ಅಂದರೆ ಬೇಕು, ಗೊತ್ತಿರಬೇಕು ಅಂತ. ಇವಾಗೇನಾರ ನೀವು ಕೇಳಿದ್ರೆ ನನ್ನ ವರ್ಷನ್ ಬೇರೆ ಆನ್ಸರು, ಇದಕ್ಕೆ ಹಿಂದೆ ಕೇಳಿದರೆ ಬೇರೆ ಥರ ಇರ್ತಾಯಿತ್ತು. ಇವಾಗ ಜಸ್ಟ್ ನನ್ನ ಮೈಂಡಿಗೆ ಆ್ಯಕ್ಟಿವಿಟಿ ಕೊಟ್ಟು ನಾನು ಪ್ರತಿಯೊಂದು ನನ್ನ ಬಗ್ಗೆ ನಾನು ಬೇಸಿಕ್ಕಾಗಿ ಗೊತ್ತಿರಬೇಕು ಅನ್ನೋದು, ಎಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಅಂತ ಅನಲೈಸ್ ಮಾಡ್ಕೊಳ್ಳೋಕ್ಕೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ KYS. ನೋ ಯುವರ್ ಸೆಲ್ಫ್. ಗೊತ್ತಿರಲೇಬೇಕು. ಇನ್ಶೂರೆನ್ಸ್ ಪಾಲಿಸಿ ಇದ್ದರೆ ಇನ್ಶೂರೆನ್ಸ್ ಪಾಲಿಸಿ ನಂಬರ್ ಗೊತ್ತಿರಬೇಕು. ಪಾಲಿಸಿ ಯಾವ ಕಂಪನಿದು, ಯಾವತ್ತು ಎಕ್ಸ್ಪೈರ್ ಆಗುತ್ತೆ ಗೊತ್ತಿರಬೇಕಲ್ವ? ಮೇ ಬಿ ನನಗೂ ನಮ್ಮ ಆಡಿಯನ್ಸ್ಗೂ ಇವಾಗ ನೀವು ಕೇಳ್ತಾ ಇದ್ರೆ ನಾವು ಈ ಸೈಡಲ್ಲಿ ಕೂತಿದ್ರೆ ಎಲ್ಲಿ ಇಟ್ಕೊಂಡಿದ್ದೀನಿ, ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಿದೆ ಅಷ್ಟೇ. ಫೋನ್ ಕಳೆದೋಯ್ತಪ್ಪ, ಏನೋ ಎಮರ್ಜೆನ್ಸಿಗೆ ಹೋದ್ರಿ, ಬ್ಯಾಟ್ರಿ ಚಾರ್ಜ್ ಡಿಸ್ಚಾರ್ಜ್ ಆಗೋಗಿದೆ, ಪೂರ್ತಿ ಡೆಡ್ ಆಗೋಗಿದೆ. ಅಲ್ಲಿ ನೀವು ಆಧಾರ್ ಕಾರ್ಡ್ ಹೇಳಬೇಕು, ನಿಮ್ಮ ID ಕೊಡಬೇಕು. ಬೇಡವಾ ನಂಬರ್ಸು? ಸಾಧಾರಣ ಜನಕ್ಕೆ ಬೇಕಾ ಇದು? ಆ್ಯಕ್ಚುಲಿ ಬೇಕು, ಎಲ್ರಿಗೂ ಬೇಕು. ನೆನ್ಪಿಟ್ಕೊಳ್ಳುವ ಅವಶ್ಯಕತೆ ನಮಗೆ ಕಳೆದೋಗಿದೆ. ಸೊ ಇವತ್ತಿಂದ ಎಲ್ಲರಿಗೂ ಒಂದು ಟಾಸ್ಕ್, ನೋ ಯುವರ್ ಸೆಲ್ಫ್. ಈಗ ನಂಗೆ ಏನೇನು ಪ್ರಶ್ನೆ ಕೇಳಿದ್ರೋ ಅದನ್ನೆಲ್ಲ ಬ್ಲಡ್ ಗ್ರೂಪ್ ನೆನ್ಪಿಟ್ಕೊಳ್ಳಿ, ಮನೆಗೆ ಹೋಗುವ ಬರುವ ರೂಟ್ ನೆನ್ಪಿಟ್ಕೊಳ್ಳಿ, ಫೋನ್ ನಂಬರ್, ನಿಮ್ಮದೇ ಫೋನ್ ನಂಬರ್. ಇವತ್ತು ನಮಗೇನಾಗಿದೆ ಅಂದರೆ ನಮ್ಮ ಫೋನ್ ನಂಬರ್ ಮರ್ತೋಗಿರುತ್ತೆ. ನಾವು ನಮ್ಮ ಫೋನಿಂದ ಬೇರೆಯವ್ರಿಗೆ ಎಷ್ಟು ಸಲ ಬೇಕಾದ್ರೂ ಮಾಡಿರ್ತೀವಿ, ಆದರೆ ನಮಗೆ ನಂಬರ್ ಕೇಳಿದ್ರೆ ಗೊತ್ತಾಗಲ್ಲ. ಸೊ ನಂಬರ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು
ಆಧಾರ್ ನಂಬರ್, ಲೈಸೆನ್ಸು ಯಾವತ್ತು ಎಕ್ಸ್ಪೈರ್ ಆಗುತ್ತೆ, ವೆಹಿಕಲ್ ಇದ್ದರೆ ವೆಹಿಕಲ್ RC ನಂಬರ್ ಗೊತ್ತಿರಬೇಕು, ವೆಹಿಕಲ್ ನಂಬರ್ ಗೊತ್ತಿರಬೇಕು. ನಮಗೆ KA ಏನೋ ಬರುತ್ತಲ್ಲ ಅಂತೀವಿ, ಹಂಗಿರ್ಬಾರ್ದು, ಭಾಳ ಸ್ಪೆಸಿಫಿಕ್ ಇರಬೇಕು. ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ದೀವಿ, ಆ ಇನ್ಶೂರೆನ್ಸ್ ಪಾಲಿಸಿ ಯಾವತ್ತು ಎಕ್ಸ್ಪೈರ್ ಆಗುತ್ತೆ, ಯಾವ ಕಂಪನಿ ಯಾವತ್ತು ಎಕ್ಸ್ಪೈರ್ ಆಗುತ್ತೆ. ಸೊ ಇದೆಲ್ಲ ಅತಿ ಬೇಸಿಕ್ಸಲ್ಲಿ ಒಂದು. ನಿಮ್ಮ ನಕ್ಷತ್ರ ಗೊತ್ತಿರಬೇಕು, ಪಾದ ಗೊತ್ತಿರಬೇಕು, ಅದೆಲ್ಲ ತುಂಬ ಇನ್ನೂ ಪ್ರೊಫೆಷ್ನಲ್ಲೇ ಹೋದರೆ. ಆದರೆ ಸಾಧಾರಣ ಗೊತ್ತಿರಬೇಕಾಗಿರೋದೇನು, ದಿಸ್ ಈಸ್ ಕಾಲ್ಡ್ KYS, ನೋ ಯುವರ್ ಸೆಲ್ಫ್ ಅಂತ. ನಿಮಗೆ ಆ ಥರ ಅದು ಯೂಸ್ ಆಗಿದೆಯಾ? ಅಂದರೆ ನೀವು ನೆನ್ಪಿಟ್ಕೊಂಡಿದ್ದೀರಾ, ಅಂದರೆ ನಿಮಗೆ ಅದು ಸಂದರ್ಭಗಳು ಬಂದಿದೆಯಾ ಆ ಥರ ನೆನಪಿಸ್ಕೊಂಡು? 3 ಹೊತ್ತು ಅಲರ್ಟ್ ಇರ್ತೀನಲ್ವಾ. ಹೌ ಡಿಡ್ ಯು ಪ್ರಾಕ್ಟೀಸ್? ಅಂದರೆ ದಿನ ಅದನ್ನು ನೋಡ್ತಾ ಇದ್ರಾ? ಇನಿಷಿಯಲಿ ವೆನ್ ಯು ವಾಂಟೆಡ್ ನಾನು ಇದನ್ನ ನೆನ್ಪಿಟ್ಕೊಳ್ಬೇಕು, ಇದು ಬೇಸಿಕ್ ಇನ್ಫಾರ್ಮೇಷನ್ ಅಂತಂದಾಗ ದಿನ ಅದನ್ನು ನೋಡ್ತಿದ್ರ? ಎಲ್ಲೋ ಹೋಗ್ತೀನಿ, ನಿನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳು ಅಂತಾರೆ, ಪ್ರತಿ ಸಲ ಆಫೀಸಿಗೆ ಫೋನ್ ಮಾಡಿ ಕೇಳಬೇಕು. ಆಧಾರ್ ಕಾರ್ಡ್ ನಂಬರು ಅಂತಂದರೆ ನಮ್ಮ ಮನೆಯೊಳಗೆ ಫೋನ್ ಮಾಡಿ ಕೇಳಬೇಕು, ನನ್ನ ಆಧಾರ್ ಕಾರ್ಡಲ್ಲಿ ಒಳಗೆ ಇಟ್ಟಿದ್ದೀನಿ ನೋಡು, ನಂಬರ್ ಹೇಳು ಅಂತ ಹೇಳಬೇಕು. ಯಾಕೆ ಡಿಪೆಂಡೆನ್ಸಿ? ಯಾರ್ದಿದು ಮಾಹಿತಿ? ಯಾರ್ದು? ನನ್ನ ಮಾಹಿತಿಯನ್ನು ಬೇರೆಯವ್ರು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯವಾ ಅಥವಾ ಇಟ್ಕೋಬೇಕಾ? ಸೊ ಇದು ನಿಮ್ಮನ್ನು ಎಂಗೇಜ್ ಮಾಡುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ, ಆ್ಯಕ್ಟಿವಿಟಿ ಆಗುತ್ತೆ. ಬೇಕಾದಾಗ ಡೆಫಿನೆಟ್ಲಿ ಗೊತ್ತಿರುತ್ತೆ. ಫೋನಲ್ಲಿ ಕಳೆದೋದ್ರು ಇಲ್ಲಿ ಕಳೆದೋಗಲ್ಲ, ಡೈರಿಲಿ ಕಳೆದೋದ್ರು ಇಲ್ಲಿ ಕಳೆದೋಗಲ್ಲ. ಸೊ ಹಾಗಾಗಿ ಸಣ್ಣದಿದು, ಇಲ್ಲಿಂದ ಮುಂದೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ನೋ ಯುವರ್ ಸೆಲ್ಫ್, ಬ್ಲಡ್ ಗ್ರೂಪ್ ಗೊತ್ತಿರಲಿ, ಇದು ನೋ ಯುವರ್ ಸೆಲ್ಫ್. ಬ್ಯೂಟಿಫುಲ್, ವೆರಿ ಬೇಸಿಕ್ ಥಿಂಗ್. ನಮಗೆ ಎಷ್ಟೊಂದು ಸತಿ ರಿಯಲೈಸ್ ಆಗಿರಲ್ಲ, ಅನಿಸಿರಲ್ಲ, ಇದೂ ಕೂಡ ತುಂಬ ಇಂಪಾರ್ಟೆಂಟು ಬೇಕು ಅಂತ. ಯು ಹ್ಯಾವ್ ಮೇಡ್ ಅಸ್ ರಿಯಲೈಸ್ಡ್. ಥ್ಯಾಂಕ್ ಯು ಸೊ ಮಚ್.